ನಾಳೆ ಅಧಿಕೃತವಾಗಿ ಡಾಕ್ಟರ್ ಮಂಜುನಾಥ್ ಬಿಜೆಪಿ ಸೇರ್ಪಡೆ ಆಗ್ತಾ ಇದ್ದಾರೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವಂತ ಹಿನ್ನೆಲೆಯಲ್ಲಿ ಈ ರೀತಿಯಾದಂತ ತೀರ್ಮಾನ. ನಾಳೆ ಅಧಿಕೃತವಾಗಿ ಡಾಕ್ಟರ್ ಮಂಜುನಾಥ್ ಬಿಜೆಪಿ ಸೇರ್ಪಡೆ ಆಗಲಿದ್ದಾರೆ. ನಾಳೆ ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ಪಕ್ಷ ಸೇರ್ಪಡೆ ಆಗಲಾಗುತ್ತೆ. ಬಿಜೆಪಿಯಿಂದ ಸ್ಪರ್ಧೆ ಮಾಡೋಕೆ ದೇವೇಗೌಡರ ಅಳಿಯ ಮುಖಾಂತರವಾಗಿ ಮೊದಲ ಹೆಜ್ಜೆಯನ್ನ ಇಟ್ಟು ಸಜ್ಜಾಗ್ತಾ ಇದ್ದಾರೆ. ಕುಟುಂಬ ರಾಜಕಾರಣದ ಕಳಂಕದಿಂದ ತಪ್ಪಿಸಿಕೊಳ್ಳೋಕೆ ಬಿಜೆಪಿಯಿಂದ ಕಣಕ್ಕಿಳಿಯುವಂತ ಒಂದು ಮಾಸ್ಟರ್ ಪ್ಲಾನ್. ಸಂಸದ ಡಿಕೆ ಸುರೇಶ್ ವಿರುದ್ಧ ಡಾಕ್ಟರ್ ಮಂಜುನಾಥ್ ಸ್ಪರ್ಧೆಯನ್ನ ಮಾಡಲಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆಗೆ ಈಗಾಗಲೇ ಬಹಳಷ್ಟು ಚರ್ಚೆಗಳಾಗ್ತಾ ಇದೆ. ಇದೀಗ ನಾಳೆ ಬಿಜೆಪಿ ಸೇರ್ಪಡೆ ಆಗ್ತಾ ಇದ್ದಾರೆ. ನಾಳೆ ಬಿಜೆಪಿಯ ಕಚೇರಿಯಲ್ಲಿ ಸೇರ್ಪಡೆ ಕಾರ್ಯಕ್ರಮ ಇದೆ. ಅಧಿಕೃತವಾಗಿ ನಾಳೆ ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ. ವೈದ್ಯಕೀಯ ವೃತ್ತಿಯಲ್ಲಿ ಬಹಳಷ್ಟು ಹೆಸರನ್ನ ಮಾಡಿದವರು ಇದೀಗ ರಾಜಕೀಯ ಎಂಟ್ರಿ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಅಖಾಡ ಸಜ್ಜಾಗಿರುವಂಥದ್ದು. ಜೆಡಿಎಸ್ ನಿಂದನೇ ಎಲೆಕ್ಷನ್ಗೆ ನಿಂತ್ಕೊಂಡ್ಲಿ ಅಂತ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ರು. ಆದರೆ ಅಮಿತ್ ಶಾ ಅವರು ಒಂದಷ್ಟು ಸಲಹೆಗಳನ್ನು ಕೊಟ್ಟಿದ್ರು, ಬೇಡ ಬಿಜೆಪಿಯಿಂದ ನಿಂತ್ಕೊಳ್ಳಿ ಅಂತ. ಬಿಜೆಪಿಯ ವರ್ಚಸ್ಸು ಇದೆ ಮತ್ತು ಕುಟುಂಬ ರಾಜಕಾರಣ ಅನ್ನುವಂಥ ಒಂದು ಹಣೆಪಟ್ಟಿ ಜೆಡಿಎಸ್ಗೆ ಇದೆಯಲ್ಲ, ಅದನ್ನು ತಪ್ಪಿಸ್ಕೊಳ್ಬೇಕು ಅಂತಂದ್ರೆ ಅವರು ಬಿಜೆಪಿ ಸೇರ್ಪಡೆ ಆಗೋದು ಬೆಸ್ಟ್ ಅನ್ನುವಂಥದ್ದು. ಹಾಗಾಗಿ ಆ ಪ್ಲಾನ್ನ ಅಡಿಯಲ್ಲಿಗೆ ಡಾಕ್ಟರ್ ಮಂಜುನಾಥ್ ನಾಳೆ ಬಿಜೆಪಿ ಸೇರ್ಪಡೆ ಆಗ್ತಾ ಇದ್ದಾರೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿಸ್ಬೇಕು ಅನ್ನುವಂಥ ಒಂದು ಪ್ಲಾನ್ ಅನ್ನ ಮೈತ್ರಿ ನಾಯಕರು ಹಾಕೊಂಡಿದ್ರು. ಬೆಂಗಳೂರು ಗ್ರಾಮಾಂತರ ಅಂದ್ರೆ ಡಿ ಕೆ ಬ್ರದರ್ಸ್ಗೆ ಟಕ್ಕರ್ ಕೊಡಬೇಕು ಅಂತ. ಅಲ್ಲಿ ಡಿ ಕೆ ಸುರೇಶ್ ಅವರ ಹವಾ ಇದೆ. ಡಿ ಕೆ ಸುರೇಶ್ ಅವರನ್ನ ಕಟ್ಟಿ ಹಾಕಬೇಕು ಅಂತಂದ್ರೆ ಅದೇ ವರ್ಚಸ್ಸಿಗೆ ತಕ್ಕಂತ ಒಬ್ಬ ಪ್ರಮುಖರನ್ನ ಅಲ್ಲಿ ಎದುರಾಳಿಯಾಗಿ ನಿಲ್ಲಿಸಬೇಕು ಅಂತ. ಸೊ ಎದುರಾಳಿಯಾಗಿ ನಿಲ್ಲಿಸುವವರು ಕೂಡ ಅದೇ ರೀತಿಯಾಗಿ ವರ್ಚಸ್ಸನ್ನು ಹೊಂದಿರಬೇಕು ಅನ್ನುವಂಥದ್ದು. ಈಗ ವೈದ್ಯ ವೃತ್ತಿಯಲ್ಲಿ ಅನೇಕ ಜನರಿಗೆ ಸಹಾಯವನ್ನ ಮಾಡಿದ್ದಾರೆ, ಒಳ್ಳೆ ಹೆಸರನ್ನ ಗಳಿಸಿದ್ದಾರೆ, ಯಾವುದೇ ವಿವಾದಗಳು ಇಲ್ಲ. ಹಾಗಾಗಿ ಇವರನ್ನ ಎಲೆಕ್ಷನ್ಗೆ ನಿಲ್ಲಿಸಿದ್ರೆ ಡಿ ಕೆ ಸುರೇಶ್ ಅವರ ಆಪೋಸಿಟ್ ನಲ್ಲಿ ಖಂಡಿತವಾಗಿ ಒಂದು ತೂಕ ಅನ್ನೋದು ಇರುತ್ತೆ. ಟಫ್ ಫೈಟ್ ಅನ್ನೋದು ಏನು ಹೇಳ್ತೀವಿ, ಆ ಟಫ್ ಫೈಟ್ ಇದ್ದೇ ಇರುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಮೈತ್ರಿ ನಾಯಕರು ಈ ರೀತಿಯಾದಂಥ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಅದಕ್ಕಾಗಿ ಅಖಾಡ ಕೂಡ ಸಜ್ಜಾಗಿದೆ. ನಾಳೆ ಅಧಿಕೃತವಾಗಿ ಬಿಜೆಪಿ ಸೇರ್ಪಡೆ ಆಗ್ತಾ ಇದ್ದಾರೆ. ಆನಂತರ ಎಲೆಕ್ಷನ್ಗೆ ನಿಂತ್ಕೊಳ್ಳೋದಕ್ಕೆ ತಯಾರಿ ನಡೆಯುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಇಲ್ಲಿವರೆಗೂ ಡಾಕ್ಟರ್ ಮಂಜುನಾಥ್ ಅವರ ರಾಜಕೀಯ ಪ್ರವೇಶ ಆಗತ್ತೆ ಆಗಲ್ಲ, ಎಲೆಕ್ಷನ್ ನಿಂತ್ಕೊಳ್ತಾರೆ ನಿಂತ್ಕೊಳ್ಳಲ್ಲ, ಈ ಎಲ್ಲ ಚರ್ಚೆಗಳಾಗ್ತಾ ಇತ್ತು. ಬಟ್ ಕನ್ಫ್ಯೂಷನ್ಸ್ ಬಿಜೆಪಿಯಿಂದನೂ JDS ನಿಂದ ನಿಂತ್ಕೊಳ್ತಾರೋ ಅನ್ನೋದು. ಈಗ ನಾಳೆ ಅಧಿಕೃತವಾಗಿ ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ ಅನ್ನುವಂಥ ವಿಚಾರ ಯಾವ ರೀತಿಯಾದಂಥ ಸಿದ್ಧತೆ ನಡೀತಾ ಇದೆ? ನೀತಿ ಡಾಕ್ಟರ್ ಮಂಜುನಾಥ್ ಅವರು ರಾಜಕೀಯಕ್ಕೆ ಅಂದರೆ ಚುನಾವಣಾ ಕಣಕ್ಕೆ ಇಳಿಯುವಂತಹ ವಿಚಾರದಲ್ಲಿ ಇದ್ದ ಗೊಂದಲಗಳಿಗೆ ತೆರೆ ಬಿದ್ದಿದೆ. ಅವರು ನಾಳೆ ಅಧಿಕೃತವಾಗಿ ಬಿಜೆಪಿ ಪಕ್ಷವನ್ನು ಸೇರ್ಪಡೆ ಆಗ್ತಾರೆ. ಆ ಮುಖಾಂತರ ದೇವೇಗೌಡರ ಕುಟುಂಬದ ಮತ್ತೊಬ್ಬ ವ್ಯಕ್ತಿ ರಾಜಕಾರಣವನ್ನು ಪ್ರವೇಶ ಮಾಡದಂತಾಗುತ್ತೆ. ಕುಟುಂಬ ರಾಜಕಾರಣದ ಆ ಕಳಂಕ ಏನಿತ್ತು ತಮ್ಮ ಪಕ್ಷದ ಮೇಲೆ ಅದನ್ನು ತೊಡೆದುಕೊಳ್ಳುವ ನಿಟ್ಟಿನಲ್ಲಿ ಈ ಬದಲಾದ ಪ್ರಯೋಗವನ್ನು ಗೌಡರು ಅಂದರೆ ದೇವೇಗೌಡರು ಮಾಡಿಸುತ್ತಿದ್ದಾರೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಆದರೆ ಆ ಎಲ್ಲ ಲೆಕ್ಕಾಚಾರಗಳನ್ನು ಬದಿಗಿಟ್ಟು ನೋಡೋದಾದರೆ ಬಿಜೆಪಿ ಅಭ್ಯರ್ಥಿಯಾಗಿಯೇ ಅವರು ಲೋಕಸಭಾ ಕ್ಷೇತ್ರವೊಂದರಿಂದ ಅಂದರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಕಣಕ್ಕಿಳಿಯುವ ವಿಚಾರದಲ್ಲಿ ಬಹುತೇಕ ಪಕ್ಕ ಆಗಿದೆ. ಈ ಸಂಬಂಧಪಟ್ಟಂಥ ಮಾತುಕತೆಗಳೆಲ್ಲವೂ ಕೂಡ ಅಂತಿಮ ಹಂತವನ್ನು ತಲುಪಿದ್ದು ಅಧಿಕೃತವಾಗಿ ಘೋಷಣೆಯಷ್ಟೇ ಆಗಬೇಕಾಗಿದೆ. ಇವತ್ತು ಸಂಜೆ ಅವರು ಮಾಜಿ CM ಯಡಿಯೂರಪ್ಪನವರನ್ನ ಭೇಟಿಯಾಗಿ ಬೆಂಗಳೂರಿನ ಅವರ ನಿವಾಸದಲ್ಲಿ ಭೇಟಿಯಾಗಿ ಮಾತುಕತೆಯನ್ನು ಮಾಡಲಿದ್ದಾರೆ. ಆ ಬಳಿಕ ನಾಳೆ ಅಧಿಕೃತವಾಗಿ ಪಕ್ಷದ ಕಚೇರಿಯಲ್ಲಿ ಪಕ್ಷ ಸೇರ್ಪಡೆ ಆಗಲಿದ್ದಾರೆ ಅನ್ನುವಂತಹ ಖಚಿತ ಮಾಹಿತಿಗಳು ಲಭ್ಯವಾಗಿದೆ. ಸೊ ಇವನ್ನೆಲ್ಲ ನೋಡ್ತಿದ್ದಾಗ ಬಿಜೆಪಿ ತಾನು ಈ ಬಾರಿ ಮೈತ್ರಿ ಪಕ್ಷದ ಜೊತೆ ಸೇರಿಕೊಂಡು ಇರುವಂತಹ ಎಲ್ಲ ಕ್ಷೇತ್ರಗಳು 28 ಕ್ಷೇತ್ರಗಳಲ್ಲಿ 28 ಗೆಲ್ಲುವುದಕ್ಕೆ ಏನು ತನ್ನ ಪಣವನ್ನು ತೊಟ್ಟಿದೆ. ಅದನ್ನು ಈಡೇರಿಸಿಕೊಳ್ಳುವ ನಿಟ್ಟಿನಲ್ಲಿ ಮೊದಲ ಹೆಜ್ಜೆಯನ್ನು ಇಟ್ಟಿದೆ ಅಂತಲೇ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಒಟ್ಟಾರೆ ಮಂಜುನಾಥ್ರವರ ಸೇರ್ಪಡೆಯಿಂದ ಜನಾನುರಾಗಿ ಕೆಲಸ ಮಾಡಿಕೊಂಡು ವೈದ್ಯರಾಗಿ ಜನಮನ್ನಣೆ ಪಡೆದಿದ್ದಂತಹ ವ್ಯಕ್ತಿ ಪಕ್ಷ ಸೇರ್ಪಡೆ ಆಗ್ತಿರೋದ್ರಿಂದಾಗಿ ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದು ವೇಳೆ ಅವರು ಸ್ಪರ್ಧೆಯನ್ನು ಮಾಡಿದ್ದೇ ಆದಲ್ಲಿ ಅವರು ಸುರೇಶ್ ಅವರ ವಿರುದ್ಧ ಪ್ರಬಲ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಪಕ್ಷಕ್ಕೆ ಗೆಲುವನ್ನು ತಂದುಕೊಡುವಂಥ ನಿಟ್ಟಿನಲ್ಲಿ ಸಹಕಾರಿಯಾಗಲಿದೆ. ಅವರು ಗೆಲುವನ್ನು ತರ್ತಾರೆ ಅನ್ನುವಂಥ ವಿಶ್ವಾಸವನ್ನು ಪಕ್ಷದ ಮೂಲಗಳು ವ್ಯಕ್ತಪಡಿಸ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಆದಿದೆ ಅಂದರೆ ಈ ಹಿನ್ನೆಲೆಯ ಲೆಕ್ಕಾಚಾರಗಳು ನಿಜವಾದಲ್ಲಿ ಅವರು ಅಲ್ಲಿಂದ ಕಣಕ್ಕಿಳಿದಿದ್ದಾರೆ. ಬಿಜೆಪಿ ಅಭ್ಯರ್ಥಿಯಾಗಿ ತಮ್ಮ ಅದೃಷ್ಟ ಪರೀಕ್ಷೆಯನ್ನು ಮಾಡಲಿದ್ದಾರೆ. ನೀತಿ ಓಕೆ, ಥ್ಯಾಂಕ್ ಯು ರಾಕೇಶ್. ತಮ್ಮ ಡೀಟೇಲ್ಸ್ಗಾಗಿ ನೋಡಿ, ಬಿಜೆಪಿ ಮತ್ತು JDSನ ಮಾಸ್ಟರ್ ಪ್ಲಾನ್ ಇದು. ಡಿ ಕೆ ಬ್ರದರ್ಸನ್ನು ಕಟ್ಟಿ ಹಾಕಬೇಕು ಅಂತಂದರೆ ಒಬ್ಬ ಪ್ರಭಾವಿ ಮತ್ತು ಪ್ರಬಲ ವ್ಯಕ್ತಿಯನ್ನು ಅವರ ಆಪೋಸಿಟ್ನಲ್ಲಿ ನಿಲ್ಲಿಸಬೇಕು ಅಂತ. ಹಾಗಾಗಿ ಡಾಕ್ಟರ್ ಮಂಜುನಾಥ್ ಅವರು
ಒಳ್ಳೆ ಹೆಸರನ್ನು ಸಂಪಾದಿಸಿದ್ದಾರೆ. ಹಾಗಾಗಿ ಅವರನ್ನೇ ನಿಲ್ಲಿಸಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದು. ಒಂದು ಕನ್ಫ್ಯೂಷನ್ಸ್ ಇತ್ತು, ಬಿ ಜೆ ಪಿಯಿಂದ ನಿಂತ್ಕೊಳ್ತಾರೋ ಜೆ ಡಿ ಎಸ್ನಿಂದ ನಿಂತ್ಕೊಳ್ತಾರೋ ಅಂತ. ಜೆ ಡಿ ಎಸ್ನಿಂದ ನಿಂತ್ಕೊಂಡ್ರೆ ಈ ಕುಟುಂಬ ರಾಜಕಾರಣ ಅನ್ನುವಂಥ ಹಣೆಪಟ್ಟಿ ಏನಿದೆ ದೇವೇಗೌಡರ ಕುಟುಂಬಕ್ಕೆ, ಅದು ಹಾಗೆ ಮುಂದುವರಿಯುತ್ತೆ. ಹಾಗಾಗಿ ಬೇಡ ಅನ್ನುವಂಥ ನಿರ್ಧಾರಕ್ಕೆ ಬಂದು ಬಿ ಜೆ ಪಿಯಿಂದ ಇದೀಗ ಎಲೆಕ್ಷನ್ಗೆ ನಿಲ್ಲಿಸಬೇಕು ಅನ್ನುವಂಥ ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಅದರ ಮೊದಲ ಹಂತ ನಾಳೆ ಬಿ ಜೆ ಪಿಗೆ ಸೇರ್ಪಡೆ ಆಗುವಂಥದ್ದು. ನಾಳೆ ಬಿ ಜೆ ಪಿ ಕಚೇರಿಯಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಬಿ ಜೆ ಪಿಗೆ ಸೇರ್ಪಡೆ ಆಗ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಡಾಕ್ಟರ್ ಮಂಜುನಾಥ್ ಅವರನ್ನು ಇಲ್ಲಿವರೆಗೂ ನಾವು ಒಬ್ಬ ಡಾಕ್ಟರ್ ಆಗಿ ಮತ್ತು ಜನಸೇವೆ ಮಾಡ್ತಾ ಇದ್ದಂಥ ಉತ್ತಮ ಡಾಕ್ಟರ್ ಆಗಿ ನೋಡಿದ್ವಿ. ಇನ್ನು ಮುಂದೆ ರಾಜಕಾರಣಿಯಾಗಿ ನೋಡೋದಕ್ಕೆ ನಾವು ಕೂಡ ಉತ್ಸುಕರಾಗಿದ್ದೀವಿ ಅಂತ ದೊಡ್ಡಗೌಡರ ಕುಟುಂಬದವರು ಹೇಳ್ತಾ ಇದ್ರು.